ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಡ್ರೈ ಫ್ರೂಟ್ಸ್ ಚಿಕ್ಕಿ. ಇದರಲ್ಲಿ ಉಪಯೋಗಿಸಿರುವಂತಹ ಪದಾರ್ಥಗಳು ಕೂಡ ತುಂಬಾ ಒಳ್ಳೆಯ ಪದಾರ್ಥಗಳು, ಹಾಗೆ ಅಷ್ಟೇ ಹೆಲ್ತಿ ಕೂಡ. ಸೊ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು ಸಣ್ಣ ಕಪ್ ಆಗುವಷ್ಟು ಬಾದಾಮಿನ ಸೇರಿಸ್ತಾ ಇದ್ದೀನಿ. ಬಾದಾಮಿನ ನಾವು ಹಾಗೆ ಕೂಡ ಹಾಕೋಬೋದು ಅಥವಾ ಹುರಿದು ಕೂಡ ಹಾಕೋಬೋದು. ಹುರಿದು ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ, ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಹುರಿದು ಹಾಕೋತಾ ಇರೋದು. ಇಲ್ಲಿ ಒಂದು ಸ್ವಲ್ಪ ತುಪ್ಪ ಬೆರೆಸ್ತಾ ಇದ್ದೀನಿ. ಎಣ್ಣೆ ಹಾಕ್ಕೋಬೇಡಿ, ಇದಕ್ಕೆ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಈ ರೀತಿಯಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಾ ಬಂದಿದೆ. ಈ ಟೈಮಲ್ಲಿ ನಾನು ಇದನ್ನು ತೆಗೆದಿಟ್ಕೋತಾ ಇದ್ದೀನಿ. ಹಾಗೆ ಕಾದಿರೋ ಪಾತ್ರೆಗೆ ವಾಲ್ನಟ್ ಕೂಡ ಸೇರಿಸ್ತಾ ಇದ್ದೀನಿ. ಅದನ್ನು ಕೂಡ ಸೇಮ್ ಬೌಲಲ್ಲೇ ಸೇರಿಸಿದ್ದೀನಿ. ಇಷ್ಟೇ ಅಳತೆಯಲ್ಲಿ ಹಾಕಬೇಕು ಅಂತ ಏನಿಲ್ಲ. ಎಷ್ಟು ಪದಾರ್ಥಗಳಿದೆ ಅಷ್ಟನ್ನು ಕೂಡ ನಿಮ್ಮ ಹತ್ರ ಎಷ್ಟಿದೆ ಅಷ್ಟು ಕೂಡ ಹಾಕೋಬೋದು. ನಾನು ಜಸ್ಟ್ ಎಷ್ಟೆಷ್ಟಿದೆ ಅಷ್ಟನ್ನ ಒಂದೊಂದು ಬಟ್ಲು ತೊಗೊಂಡಿದ್ದೀನಿ ಅಷ್ಟೇ. ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಒಂದು ಬೌಲ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು 10ರಿಂದ 12 ಗೋಡಂಬಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಪದೇ ಪದೇ ತುಪ್ಪ ಹಾಕ್ಕೊಳ್ಳೋ ಅಗತ್ಯ ಇಲ್ಲ. ಪ್ಯಾನಲ್ಲಿರುವಂತಹ ಜಿಡ್ಡೆ ಸಾಕು. ಯಾವಾಗ ಪ್ಯಾನ್ ಡ್ರೈ ಆಗುತ್ತೆ ಆಗ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಸಾಕಾಗತ್ತೆ. ಹಾಗೆ ಗೋಡಂಬಿ ಜೊತೆ ನಾನಿಲ್ಲಿ 2 ಲವಂಗ ಹಾಗೆ 2 ಏಲಕ್ಕಿ ಸೇರಿಸ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಏಲಕ್ಕಿ ಲವಂಗ ಎರಡೂ ಕೂಡ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಚಿಕ್ಕಿಗೆ. ಹಾಗೆ ಅವುಗಳನ್ನು ಕೂಡ ಹುರಿದ್ಬಿಟ್ಟು ಇಲ್ಲಿ ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲವನ್ನು ಹುರ್ಕೊಳ್ಳೋ ಕಾರಣ ಏನು ಅಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಇರುತ್ತೆ, ಹಾಗೆ ಜಾಸ್ತಿ ದಿನ ಕೂಡ ಇಟ್ಕೋಬೋದು. ಜೊತೆಯಲ್ಲಿ ನಾನು ಸೂರ್ಯಕಾಂತಿ ಬೀಜನೂ ಕೂಡ ಉಪಯೋಗಿಸ್ತಾ ಇದ್ದೀನಿ. ಇದೆಲ್ಲ ಅಂಗಡಿನಲ್ಲಿ ಕೂಡ ಸಿಗುತ್ತೆ, ಆರಾಮಾಗಿ ಸಿಗುತ್ತೆ. ಇಲ್ಲಾಂದರೆ ಮೀಶೋದಲ್ಲಿ ಕೂಡ ಆರ್ಡ್ರ್ ಮಾಡ್ಕೋಬೋದು. ಹಾಗೆ 1-2 ಸ್ಪೂನ್ ಆಗುವಷ್ಟು ಎಳ್ಳನ್ನು ಕೂಡ ನಾನಿಲ್ಲಿ ಸೂರ್ಯಕಾಂತಿ ಬೀಜ ಜೊತೆಲೇ ಹುರ್ಕೋತಾ ಇದ್ದೀನಿ. ಇದು ಒಂಥರ ಪ್ರೋಟೀನ್ ರಿಚ್ ಚಿಕ್ಕಿ ಅಂತಲೇ ಹೇಳ್ಬೋದು. ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ, ಜಾಸ್ತಿ ಹುರಿಲಿಕ್ಕೆ ಏನು ಹೋಗಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಇದನ್ನು ಕೂಡ ಸೇಮ್ ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ನಾನು. ಹಾಗೆ ಇಲ್ಲಿ ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ ಇರುತ್ತಲ್ವ, ಅದನ್ನು ಕೂಡ ತೊಗೊಂಡಿದ್ದೀನಿ. ಸೇಮ್ ಬೌಲಲ್ಲೇ ಚಿಕ್ಕ ಬೌಲಲ್ಲಿ ತೊಗೊಂಡಿದ್ದೀನಿ. ಹಾಗೆ ಅದನ್ನು ಕೂಡ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಕುಂಬಳಕಾಯಿ ಬೀಜ ಕೂಡ ಫ್ರೈ ಆಗಿದೆ. ಮೇಲ್ಗಡೆ ಸಿಪ್ಪೆ ಇದೆಯಲ್ಲ, ಅದು ತುಂಬ ತಿನ್ನಾಗಿರುತ್ತೆ, ಅದು ಎದ್ದೇಳ್ತಾ ಇರುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕಾಗಿರುತ್ತೆ. ಹಾಗೆ ಇಲ್ಲಿ ನೋಡಿ, ಇದು ಫ್ಲ್ಯಾಕ್ ಸೀಡ್ಸ್, ಅಗಸೆ ಬೀಜ ಅಂತಾರಲ್ಲ ಅದು. ಸಾಮಾನ್ಯವಾಗಿ ಚಿಕ್ಕಿಗೆ ಅಗಸೆ ಬೀಜ ಹಾಕಿರಲ್ಲ, ನಾನು ಟ್ರೈ ಮಾಡ್ತಾ ಇದ್ದೀನಿ ಹೊಸದಾಗಿ. ಇದನ್ನು ಕೂಡ ಹುರ್ಕೊಂಡು ನೋಡಿ, ಈ ರೀತಿ ಚಟಪಟ ಅಂತ ಸೌಂಡ್ ಮಾಡುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ಇದಾದ ತಕ್ಷಣ ಇದನ್ನು ಕೂಡ ನಾನು ಅದೇ ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇದು ಜಾಸ್ತಿ ಸಮಯ ಹಿಡಿಯೋದಿಲ್ಲ ಹುರಿಲಿಕ್ಕೆ. ಹಾಗೆ ಇದನ್ನು ಕೂಡ ನಾನು ಅದಕ್ಕೆ ಅದೇ ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಜೊತೆಯಲ್ಲಿ ಒಣದ್ರಾಕ್ಷಿ ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಎಲ್ಲದರ ಜೊತೆಯಲ್ಲಿ ಅದನ್ನು ಕೂಡ ಸ್ವಲ್ಪ ತುಪ್ಪದಲ್ಲಿ ಹುರ್ಕೋತೀನಿ ನಾನು. ಯಾಕೆ ಅಂದರೆ ತುಪ್ಪದಲ್ಲಿ ಹುರಿದ್ರೆ ಸ್ವಲ್ಪ ಬಲೂನ್ ಥರ ದಪ್ಪ ಆಗುತ್ತೆ ಅವು, ಆ ರೀತಿ ಆದಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಸೊ ಹಾಗಾಗಿ ಇದನ್ನು ನಾನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಬಲೂನ್ ಥರ ದಪ್ಪ ಆಗ್ತಾನೇ ಇದ್ದಾವೆ. ಇದಾದ ತಕ್ಷಣ ಇದನ್ನು ಕೂಡ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಇದೆಲ್ಲನೂ ಸೇರಿಸಿನೇ ನಾನು ಚಿಕ್ಕಿ ಮಾಡ್ತಾ ಇರೋದು. ನೋಡಿ, ಈ ರೀತಿ ಆದ ತಕ್ಷಣ ಇದನ್ನು ತೆಗೆದು ಹಾಕೋಬೇಕಾಗುತ್ತೆ. ಇದು ಕೂಡ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಹಾಗೆ ಇಲ್ಲಿ ನಾನು ಚಿಯಾ ಸೀಡ್ಸ್ ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಬಳಿ ಯಾವ್ಯಾವ ಡ್ರೈ ಫ್ರೂಟ್ಸ್ ಇದೆ, ಯಾವ್ಯಾವ ಸೀಡ್ಸ್ ಇದೆ ಎಲ್ಲನೂ ಕೂಡ ಹಾಕ್ಕೋಬೋದು. ನಾನೀಗ ಚಿಯಾ ಸೀಡ್ಸ್ ಕೂಡ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇವು ಕೂಡ ಸ್ವಲ್ಪ ಚಟಪಟ ಸೌಂಡ್ ಮಾಡೋವರೆಗೂ ಹುರ್ಕೋಬೇಕಾಗುತ್ತೆ. ಇದು ಕೂಡ ಜಾಸ್ತಿ ಸಮಯ ಹಿಡಿಯೋದಿಲ್ಲ. ಇಲ್ಲಿ ಎಲ್ಲವನ್ನು ಹಾಗೇನೂ ಹಾಕ್ಕೋಬೋದು, ಯಾಕೆ ಅಂದರೆ ಬೆಲ್ಲದ ಪಾಕ ತುಂಬ ಬಿಸಿ ಇರುತ್ತೆ, ಆಗಲೇ ಫ್ರೈ ಆಗುತ್ತೆ. ಬಟ್ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ದಿನ ಜಾಸ್ತಿ ನಾವು ಇಟ್ಕೋಬಹುದು. 1 ತಿಂಗಳು 2 ತಿಂಗಳ ತನಕ ಇಟ್ಟರೂ ಏನೂ ಆಗೋದಿಲ್ಲ. ಹಾಗೆ ಇಲ್ಲಿ 1 ಬೌಲ್ ಆಗುವಷ್ಟು ಕಡಲೆ ಬೀಜ ಕೂಡ ಸೇರಿಸ್ಕೋತಾ ಇದ್ದೀನಿ. ಅದನ್ನು ಕೂಡ ಈ ರೀತಿಯಾಗಿ ಹುರ್ಕೋತಾ ಇದ್ದೀನಿ. ಇದು ಸ್ವಲ್ಪ ಬಣ್ಣ ಬದಲಾಗಬೇಕು, ಮೇಲ್ಗಡೆ ಸಿಪ್ಪೆ ಏನಿದೆ ಅದು ಸ್ವಲ್ಪ ಬ್ರೌನಿಷ್ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ಇದರಲ್ಲಿ ಅತಿ ಸಮಯ ಜಾಸ್ತಿ ಹಿಡಿದಿರೋದಂದರೆ ಕಡಲೆ ಬೀಜನೇ. ಇದು ಬೇಗ ಫ್ರೈ ಆಗೋದಿಲ್ಲ. ನೋಡಿ, ಈ ರೀತಿ ಆದ ತಕ್ಷಣ ಇದನ್ನು ತೆಗೆದುಬಿಟ್ಟು ಅದೇ ಬೌಲ್ಗೆ ಹಾಕೋತಾ ಇದ್ದೀನಿ ನಾನು.
ಹಾಗೆ ಇಲ್ಲಿ ನಾನು ಕಡಲೆ ಬೀಜದ ಸಿಪ್ಪೆ ತೆಗಿತಾ ಇಲ್ಲ, ಡೈರೆಕ್ಟ್ ಹಾಗೆ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಯಾವುದ್ರದ್ದು ಸಿಪ್ಪೆ ಕೂಡ ತೆಗೆದೇ ಇರೋ ಹಾಗೆ ಮಾಡ್ತಾ ಇರೋದು, ಅಷ್ಟು ಪ್ರೋಟೀನ್ ಕೂಡ ವೇಸ್ಟ್ ಆಗಬಾರ್ದು ನಮಗೆ. ಹಾಗಾಗಿ ಇದನ್ನೆಲ್ಲವನ್ನು ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರಬೇಕಾಗತ್ತೆ. ಆರಿದ ನಂತರ, ಬಿಸಿ ಇರುವಾಗ ಮಾಡಬೇಡಿ, ಆರಿದ ನಂತರ ಈ ರೀತಿಯಾಗಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರಬೇಕಾಗತ್ತೆ. ಇದು ಪುಡಿಯಾದ ನಂತರ ಟೋಟಲ್ ಪೂರ್ತಿ ನಾವೇನು ಹುರ್ಕೊಂಡಿದ್ದೀವಿ ಅದಷ್ಟು ನಾವು ಮಿಕ್ಸಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ತೀರಾ ದಪ್ಪನೂ ಇರಬಾರ್ದು, ತೀರಾ ಸಣ್ಣನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಅಲ್ಲಿ ತನಕ ಇದನ್ನು ನೋಡಿ, ಈ ರೀತಿಯಾಗಿ ತೀರಾ ಪೌಡರ್ ಥರ ಆದ್ರೂ ಚೆನ್ನಾಗಿರಲ್ಲ, ಮಧ್ಯ ಮಧ್ಯ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಸಿಗಬೇಕು. ಇದಾದ ನಂತರ ನಾನಿಲ್ಲಿ ಅದೇ ಪ್ಯಾನ್ಗೆ ಬೆಲ್ಲ ಕೂಡ ಹಾಕೋತಾ ಇದ್ದೀನಿ ಕರಗಿಸ್ಕೊಳ್ಳೋದಕ್ಕೆ. ಇಲ್ಲಿ ನಾನು ನೀರನ್ನು ಬಳಸ್ತಾ ಇಲ್ಲ, ಈ ಹೀಟಿಗೆ ಬೆಲ್ಲ ಕರಗಿಬಿಟ್ಟು ಬೇಗ ಪಾಕ ಆಗುತ್ತೆ. ಅದೇ ನೀರು ಹಾಕೋದಾದರೆ ಪಾಕ ಅಷ್ಟು ಬೇಗ ಬರೋಲ್ಲ. ಈ ರೀತಿಯಾಗಿಯೇ ನಾನು ಯಾವಾಗಲೂ ಮಾಡೋದು. ಹಾಗೆ ಕಸ ಇರಲ್ಲ ನೋಡಿ, ಅಂಥ ಬೆಲ್ಲ ಆಯ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸೋಸ್ಕೊಳ್ಳೋದೂ ಕೂಡ ಒಂದು ಕೆಲಸ ಹಿಡಿಯುತ್ತೆ. ಹಾಗಾಗಿ ಒಂದೊಳ್ಳೆ ಕ್ವಾಲಿಟಿ ಇರುವಂತಹ ಬೆಲ್ಲ ತೊಗೊಂಡ್ರೆ ಚೆನ್ನಾಗಿ ಕರಗಿಬಿಟ್ಟು ಪಾಕ ಆಗುತ್ತೆ. ಹಾಗೆ ಅದನ್ನು ಶೋಧಿಸೋ ಅಗತ್ಯ ಕೂಡ ಇರೋದಿಲ್ಲ. ನೋಡಿ, ಹೀಟ್ ಜಾಸ್ತಿ ಆಗ್ತಿದ್ದ ಹಾಗೆ ಎಲ್ಲ ಬೆಲ್ಲನೂ ಕರಗ್ತಾ ಇದೆ. ಹಾಗೆ ಕರಗಿದ ನಂತರ ಇದು ನೀಟಾಗಿ ಪಾಕ ಬರಬೇಕು ಅಂದರೆ ಒಂದು ಬೌಲಲ್ಲಿ ನೀರನ್ನು ತಗೊಂಡು ಆ ನೀರಿಗೆ ಬೆಲ್ಲ ಹಾಕ್ಕೊಂಡು ಮುರಿದ್ರೆ ಪಟ್ ಅಂತ ಮುರ್ಕೋಬೇಕು. ಆ ರೀತಿಯಾಗಿದ್ದರೆ ಮಾತ್ರ ಅದು ಪಾಕ ಚೆನ್ನಾಗಿದೆ ಚಿಕ್ಕಿಗೆ ಅಂತ. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ಟೋಟಲಾಗಿ ನಾನಿಲ್ಲಿ 2.5 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಮಾತ್ರ ಟೋಟಲ್ ಚಿಕ್ಕಿಗೆ ಯೂಸ್ ಮಾಡ್ಕೋತಾ ಇರೋದು. ಬರೀ ಬೆಲ್ಲದ ಪಾಕಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಇದನ್ನು ನೀರಲ್ಲಿ ಕೂಡ ಒಮ್ಮೆ ಚೆಕ್ ಮಾಡಿಕೊಂಡು ಅದು ಮುರಿದ್ರೆ ಮಾತ್ರ ನೋಡಿ, ಈ ರೀತಿಯಾಗಿ ನಾವು ಹುರಿದಿಟ್ಕೊಂಡಿರುವಂತಹ ಚಿಕ್ಕಿ ಪೌಡರ್ಗಳೇನಿದೆ, ಡ್ರೈ ಫ್ರೂಟ್ಸ್ ಪೌಡರ್ ಏನಿದೆ ಅದನ್ನು ಅಷ್ಟನ್ನು ಸುರ್ಕೋತಾ ಇದ್ದೀನಿ. ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಬೇಗ ಮಾಡ್ಕೋಬೇಕು. ಯಾಕೆ ಅಂದರೆ ಪಾಕ ಜಾಸ್ತಿ ಒತ್ತಿಬಿಡುತ್ತೆ. ಹಾಗಾಗಿ ಪಟ ಅಂತ ಮಿಕ್ಸ್ ಮಾಡ್ಕೋಬೇಕು. ಸಿಮ್ಮಲ್ಲಿ ಇಟ್ಕೋಬೇಕಾಗುತ್ತೆ ಉರಿನ. ಹಾಗೆ ಇದನ್ನು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು, ನನ್ನ ಹತ್ರ ಬಟರ್ ಪೇಪರ್ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಒಂದು ಅಗಲವಾದ ತಟ್ಟೆ ತೊಗೊಂಡು ಅದ್ರ ಹಿಂದಕ್ಕೆ ಬ್ಯಾಕ್ ಸೈಡ್ಗೆ ನಾನು ಇದನ್ನು ಈ ರೀತಿಯಾಗಿ ತುಪ್ಪ ಬಳ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಬಟರ್ ಪೇಪರ್ ಇದ್ದರೆ ತುಂಬಾ ಈಸಿ ಆಗುತ್ತೆ. ಈಗ ನನ್ನ ಹತ್ರ ಖಾಲಿಯಾಗಿರೋದ್ರಿಂದ ನಾನು ಇದನ್ನು ತಟ್ಟೆ ಮೇಲೆ ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಈವನ್ನಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಾವು ಎಷ್ಟು ನೀಟಾಗಿ, ಎಷ್ಟು ಈವನ್ನಾಗಿ ಲಟ್ಟಿಸ್ತೀವಿ ಅಷ್ಟು ಪರ್ಫೆಕ್ಟಾಗಿ ಚಿಕ್ಕಿ ಬರುತ್ತೆ. ಆ ತಟ್ಟೆ ಸರ್ಗಾಡ್ತಿರೋದ್ರಿಂದ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ. ತುಂಬಾ ಬಿಸಿ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಇದನ್ನು ಈ ರೀತಿಯಾಗಿ ಹಿಡ್ಕೋಬೇಕಾಗುತ್ತೆ, ಲಟ್ಟಿಸ್ಕೋಬೇಕಾಗುತ್ತೆ. ಇದು ಪೂರ್ತಿಯಾಗಿ ಲಟ್ಟಿಸಿದ ತಕ್ಷಣ ಕಂಪ್ಲೀಟಾಗಿ ಆರೋಕ್ಕಿಂತ ಮುಂಚೆನೇ ನಾವು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ನಾವು ಹೇಗೆ ಬೇಕು ಹಾಗೆ ಮುರ್ಕೋಬೇಕಾಗುತ್ತೆ, ನೀಟಾಗಿ ಶೇಪ್ ಬರೋದಿಲ್ಲ. ಹಾಗಾಗಿ ಇದನ್ನು ಈ ರೀತಿಯಾಗಿ ಮಾರ್ಕ್ ಮಾಡಿ ಇಟ್ಕೊತೀನಿ. ಇನ್ನು ಕಂಪ್ಲೀಟಾಗಿ ಆರಿರಲ್ಲ, ಸ್ವಲ್ಪ ಮೆತ್ತಗೆ ಇರುತ್ತೆ ಪಾಕ. ಆಗಲೇ ಈ ರೀತಿಯಾಗಿ ನಾನು ಇದನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಇದು ಆರಿದ ನಂತರ ನಾವು ಇದನ್ನು ತೆಗೆದುಕೊಂಡ್ರೆ ನೋಡಿ, ಈ ರೀತಿಯಾಗಿರುವಂತಹ ಚಿಕ್ಕಿ ನಮಗೆ ರೆಡಿಯಾಗಿರುತ್ತೆ. ಒಳ್ಳೆ ಹೈ ಪ್ರೋಟೀನ್ ಆಗಿರುವಂತಹ ಚಿಕ್ಕಿ. PCOD, PCOS, ಥೈರಾಯ್ಡ್ ಇಶ್ಯೂ ಇರೋರಿಗೆ, ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಯಾವುದಾದ್ರೂ ಒಂದು ಪ್ರೋಟೀನ್ ರಿಚ್ ಸ್ನ್ಯಾಕ್ಸ್ ಇರುತ್ತೆ. ಹಾಗಾಗಿ ನೀವು ಇದನ್ನು ಒಮ್ಮೆ ಮನೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ, ಅಷ್ಟೇ ಹೆಲ್ದಿಯಾಗಿ ಕೂಡ ಇರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.